ಪ್ರಭುದೇವರು ಹೇಳುವಂಗ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣೆಂದೆತ್ತ ಸಂಬಂಧವಯ್ಯ. ಹಾಗೆ ಎನಗೂ ಎನ್ನ ಗುಹೇಶ್ವರ ಲಿಂಗಕ್ಕೂ ಎತ್ತಣೆಂದೆತ್ತ ಸಂಬಂಧ. ಅವಿರಳ ಜ್ಞಾನಿಯಾಗಿರ್ತಕ್ಕಂಥ ಕಿರಿವಯದ ಹಿರಿಯ ಅನುಭಾವಿಗಳಾಗಿರ್ತಕ್ಕಂಥ ಚನ್ನಬಸವಣ್ಣನವರ ಪರಂಪರೆ ಹಿಡಿದು ಬಂದಂಥ ಶ್ರೀಮಠ. ಈ ಮಠ ಇದು ನಿಜವಾಗಲೂ ಕೂಡ ಬಹಳಷ್ಟು ತನ್ನ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದು. ಶ್ರೀಮಠದ 10-15 ಜನ ಸ್ವಾಮಿಗಳಾಗಿದ್ದರೂ ಕೂಡ 10 ಜನರ ಒಂದು ಯಾದಿಯನ್ನು ಇವತ್ತು ನಾವು ಹೇಳ್ತಾ ಬಂದಿದ್ದೀವಿ. ಇಂಥ ಪೂಜ್ಯರ ಒಂದು ಹಿಂದಿನ ಗುರುಗಳ ಆಶೀರ್ವಾದ ಈ ಮಠದಿಂದ ಇವತ್ತು ನಾವು ವಿಚಾರ ಮಾಡಿದರೆ ದಾನ ಧರ್ಮ ಮತ್ತು ಯಾವ ಮಠಗಳು ಕೂಡ ಅಷ್ಟು 100 ಎಕರೆ ಭೂದಾನವನ್ನು ಶ್ರೀಮಠದಿಂದ ಆಗಿದೆ. ಅದೇ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆಗಳು ಕೂಡ ಇದು ಬರಗಾಲ ನಾಡಾದರೂ ಕೂಡ ಶಿಕ್ಷಣಕ್ಕಾಗಿ ಹೆಚ್ಚಿನ ಒತ್ತು ಕೊಟ್ಟು ಸುಮಾರು 33 ವಿದ್ಯಾಸಂಸ್ಥೆಗಳು ಸುಮಾರು 5,000ರಿಂದ ಹೆಚ್ಚು ಮಕ್ಕಳು ಓದ್ತಾ ಇದ್ದಾರೆ. ಮತ್ತು ಭಾಳಷ್ಟು ಉತ್ತಮವಾದಂಥ ಒಂದು ಶಿಕ್ಷಣ ಸಂಸ್ಕೃತಿ ಸಭ್ಯತೆಯನ್ನು ನೀಡ್ತಾ ಬಂದಿರೋದು ಕೂಡ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಮ್ಮ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಾವು ನೋಡ್ತಾ ಇರಲಿಕ್ಕಾಗಿ ಈಗ 2-3 ವರ್ಷಗಳಿಂದ ಸುಮಾರು 100ಕ್ಕೆ 100% ಪಾಸಾಗ್ತಕ್ಕಂಥ ಒಳ್ಳೆಯ ಡಿಸ್ಟಿಂಕ್ಷನ್ ಮಾರ್ಕ್ಸ್ನಲ್ಲಿ ಅವರು ಗುಣಮಟ್ಟವನ್ನು ಸಾಧಿಸಿಕೊಂಡು ಬಂದಿರೋದು ಕೂಡ ವಿಶೇಷ. ಹಾಗೆ ಯಾವ ನಮ್ಮ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಇದೇ ವರ್ಷ ಸುಮಾರು 6 ಜನರು ನೀಟ್ ಪರೀಕ್ಷೆಯನ್ನು ಪಾಸಾಗಿರೋದು ಅದು ಕೂಡ ಭಾಳ ವಿಶೇಷ ಅಂತ ಹೇಳಬೇಕು. ಸಾವಿರಾರು ವಿದ್ಯಾರ್ಥಿಗಳು, ಈಗ ಲಕ್ಷಾಂತರ ಹುಡುಗರಾಗಿರ್ಬೋದು, ಅಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಪಾವನ ಮಾಡಿಕೊಂಡಿರುವಂಥ ಇತಿಹಾಸ ಶ್ರೀಮಠಕ್ಕಿದೆ. ಅಷ್ಟೇ ಅಲ್ಲ, ಶ್ರೀಮಠದಿಂದ 275 ಗ್ರಂಥಗಳ ಒಂದು ಲೋಕಾರ್ಪಣೆ ಆಗಿರ್ಬೋದು. ನಾವ ಬರೆದಿರ್ತಕ್ಕಂಥ 150ರಷ್ಟು ಗ್ರಂಥಗಳು ಕೂಡ ಅವು ಪ್ರಕಟವಾದಂಥ ಸನ್ನಿವೇಶವನ್ನು ನೋಡ್ಬೋದು. ಆ ರೀತಿಯಲ್ಲಿ ಮತ್ತು ನಮ್ಮ ಸಣ್ಣ ಪುಟ್ಟ ಗ್ರಂಥಗಳನ್ನು ಒಂದು ವಿಭಾಗಕ್ಕನುಸರಿಸಿ 20 ಸಂಪುಟಗಳ ಒಂದು ಲೋಕಾರ್ಪಣೆ ಮಾಡಿದಂಥ ಇತಿಹಾಸವು ಕೂಡ ಶ್ರೀಮಠಕ್ಕಿದೆ. ಹೀಗೆ ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಿಂದಲೂ ಕೂಡ ಧನ ಸಹಾಯನೂ ಕೂಡ ಸೈನಿಕರಿಗಾಗಿ ಮತ್ತು ಕೃಷಿಕರಿಗಾಗಿ ಮತ್ತು ನಮ್ಮ ಶ್ರೀಮಠದಿಂದ ಸುಮಾರು 5 ವಿಶ್ವವಿದ್ಯಾಲಯಗಳಲ್ಲಿ ಸುವರ್ಣ ಪದಕ ಕೊಡುವಂಥ ಒಂದು ವ್ಯವಸ್ಥೆಯೂ ಕೂಡ ಮಾಡಲಾಗಿದೆ. ವಿಜಯಪುರದ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಶರಣ ಸಂಸ್ಕೃತಿ ಅಧ್ಯಯನ ಪೀಠಕ್ಕಾಗಿ ಸುಮಾರು 26,50,000 ರೂಪಾಯಿಗಳನ್ನು ಠೇವು ಇಟ್ಟು ಅಲ್ಲಿ ವಿಶೇಷ ಕಾರ್ಯಕ್ರಮವು ಕೂಡ ನಡೀತಾ ಬಂದಿದ್ದಾವೆ. ಹೀಗೆ ಶ್ರೀಮಠದ ಒಂದು ವಿಶೇಷವಾದಂಥ ಘನತೆ, ಒಂದು ಇತಿಹಾಸ ಉಳ್ಳಂಥ ಮಠ ಇದು ಇವತ್ತು ನಾಡಿನಲ್ಲಿ ಅತ್ಯಂತ ಹೆಸರುವಾಸಿಯಾಗಿ ತನ್ನ ಸೇವೆಯನ್ನು ಮಾಡ್ತಾ ಬಂದಿರೋದು ನಮಗೆ ನಿಜವಾಗಲೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ ಅಂತ ಹೇಳಲಿಕ್ಕೆ ಹರ್ಷ ಅನ್ನಿಸ್ತದೆ.